ಸ್ನೇಹಿತರೆ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಉದ್ದೇಶ ಬಂದು ನೀವೇನಾದರೂ ಪೇ ನಿಯರ್ ಬೈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಂಡಿದ್ರೆ ನೀವು APSನ ಮಾಡೋಕ್ಕಾಗ್ತಾ ಇರಲ್ಲ. ಏನಕ್ಕೆ ಅಂದರೆ ಅದು ವೀಡಿಯೋ KYC ಮಾಡಿ ಅಂತ ಒಂದು ಪಾಪಪ್ಪು ತೋರಿಸುತ್ತೆ ನಿಮಗೆ. ನೀವು ಆ ವೀಡಿಯೋ KYCನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ನಿಮಗೆ. ಇದರಲ್ಲಿ ವೀಡಿಯೋ KYC ಮಾಡಲು ನಿಮಗೆ ಎರಡು ಥರ ನೀವು ವೀಡಿಯೋ KYCನ ಮಾಡ್ಬೋದು. ಒಂದು ಮಾಮೂಲಿ KYC ಡಿಸ್ಟ್ರಿಬ್ಯೂಟರ್ ಮುಖಾಂತರ ಮಾಡ್ಬೋದು. ಇನ್ನೊಂದು ನೀವು ಮನೇಲೇ ಕೂತು ಆನ್ಲೈನ್ ಮುಖಾಂತರ ನೀವು ವೀಡಿಯೋ KYC ಮುಖಾಂತರ KYC ಮಾಡಿ ನೀವು ಸಕ್ಸಸ್ಫುಲ್ಲಾಗಿ ನೀವು APSನ ಸ್ಟಾರ್ಟ್ ಮಾಡ್ಬೋದು. ನೋಡಿ, ಈ ಥರ ನಿಮಗೆ ಈ ಸಮಸ್ಯೆ ಈ ಥರ ತೋರಿಸ್ತಾ ಇದ್ದರೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ ಅಪ್ಗ್ರೇಡ್ ಯುವರ್ KYC ಟು ಅವೈಲಬಲ್ ದಿಸ್ ಸರ್ವಿಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಂತ. ನಿಮ್ಮ ವೀಡಿಯೋ KYCನ ಮಾಡಿ ಅಂದರೆ ನಿಮ್ಮ ಲೋಕಲ್ಲು ಯಾರಾದರೂ SM ಅಂದರೆ ಸೇಲ್ಸ್ ಮ್ಯಾನೇಜರ ಇಲ್ಲ ಡಿಸ್ಟ್ರಿಬ್ಯೂಟರ್ ಮುಖಾಂತರನೂ ಕೂಡ ಮಾಡ್ಬೋದು. ವೀಡಿಯೋ KYCನ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ನೀವು ಮೊದಲಿಗೆ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ನ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಸಪೋರ್ಟ್ ಅಂತ ಕಾಣುತ್ತೆ. ಆ ಸಪೋರ್ಟ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ಗೆ ಡೈರೆಕ್ಟ್ ಆಗುತ್ತೆ. ಅಲ್ಲಿ ಸ್ನೇಹಿತರೆ, ನೀವು ಗೆಟ್ ಸಪೋರ್ಟ್ ಅಂತ ಕಾಣ್ತಾ ಇದೆ ರೈಟ್ ಸೈಡಲ್ಲಿ ಮೇಲ್ಗಡೆ ಗ್ರೀನಲ್ಲಿ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಪ್ಲಸ್ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಸೆಲೆಕ್ಟ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ನೀವು ಯಾವ ರೀಸನ್ಗೋಸ್ಕರ ಆ ಥರ ಶೋ ಆಗ್ತಾಯಿದೆ ಅನ್ನೋದನ್ನ ನೀವು ಫಸ್ಟ್ ಇದು ಮಾಡ್ಕೋಬೇಕು. ನೀವು ಅಲ್ಲಿ ನೋಡಿ UPA ಕ್ಯಾಶ್ ವಿತ್ಡ್ರಾಲ್ ಅಂತ ಬರ್ತಾಯಿದೆ, ಆ ಕಾಲಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನಾದರೂ ಕ್ಯಾಶ್ ವಿತ್ಡ್ರಾಲ್ ಏನೂ ಮಾಡೋಕ್ಕಾಗ್ತಾ ಇರಲ್ಲ, ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ KYC ರಿಲೇಟೆಡ್ ಇಶ್ಯೂ ಅಂತ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ KYC ಯಾರು ಅಸಿಸ್ಟೆಡ್ KYC ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಟ್ರಾನ್ಸಾಕ್ಷನ್ ID ಅಂತ ಬರುತ್ತೆ. ನೀವು ಟ್ರಾನ್ಸಾಕ್ಷನ್ ID ಏನು ಹಾಕಕ್ಕೆ ಹೋಗಬೇಡಿ. ಅಲ್ಲಿ ನೀವು ಕೆಳಗಡೆ ಬರಬೇಕು. ಅಲ್ಲಿ ಸ್ಟಾರ್ಟ್ ಟೈಪಿಂಗ್ ಯುವರ್ ರಿಮಾರ್ಕ್ ಹೇರ್ ಅಂತ ಕಾಣ್ತಾ ಇದೆ. ಅಲ್ಲಿ ನೀವು ನಿಮಗೆ ಏನಕ್ಕೋಸ್ಕರ ನೀವು ಈ ಪೇ ನಿಯರ್ ಬೈ ಆ್ಯಪಲ್ಲೇ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ ಒಂದು ರೀಸನ್ನ ಸಣ್ಣದಾಗಿ ಕೊಡಿ. ಅಲ್ಲಿ ಡಿಯರ್ ಸಾರ್ ಐ ಆಮ್ ಇಂಟ್ರೆಸ್ಟೆಡ್ ಅಂದರೆ ನಿಮಗೆ ಯಾವ ಥರ ಅನುಕೂಲ ಇರುತ್ತೋ ಆ ಥರ ಟೈಪ್ ಮಾಡ್ಕೊಳ್ಳಿ. ಡಿಯರ್ ಸಾರ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪೇ ನಿಯರ್ ಬೈ CSP ವರ್ಕ್ಸ್ ಅಂದರೆ ನೀವು ಪೇ ನಿಯರ್ ಬೈಲಿ ವರ್ಕ್ ಮಾಡೋಕ್ಕೆ ನೀವು ಇಷ್ಟಪಟ್ಟಿದ್ದೀರಿ. ಅಲ್ಲಿ ನಿಮಗೆ ಸಮಸ್ಯೆ ತೋರಿಸ್ತಾ ಇದೆ. ಅಲ್ಲಿ ವೀಡಿಯೋ KYCದು ಸಮಸ್ಯೆ ಕಾಣ್ತಾ ಇದೆ, ಬಟ್ ಅದನ್ನು ರಿಸಾಲ್ವ್ ಮಾಡಿಕೊಡಿ ಅಂತ ನೀವು ಇದನ್ನ ಇಂಗ್ಲೀಷಲ್ಲಿ ತಪ್ಪರಿ ಹಿಂದಿಲಿ ಟೈಪ್ ಮಾಡಿ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, ಮಾಡ್ತಾಯಿದ್ದೀನಿ. ಸಾಧ್ಯವಾದರೆ ಇದನ್ನೇ ಕಾಪಿ ಮಾಡಿ ಹಾಕಿ, ಇಲ್ಲಾಂದರೆ ನೀವು ನಿಮ್ಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ಆ ವಿಷಯಕ್ಕೆ ರಿಲೇಟೆಡ್ ಆಗಿರಬೇಕು, ಆ ಥರ ಟೈಪ್ ಮಾಡಿ. ಪ್ಲೀಸ್ ವೀಡಿಯೋ KYC ನೀಡೆಡ್, ಪ್ಲೀಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ನೀವು ಕೆಳಗಡೆ ಒಂದು ಅಟ್ಯಾಚ್ ಮಾಡಬೇಕಾಗತ್ತೆ ಒಂದು ಫೈಲ್ನ. ನೀವು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ನಾನು ಸ್ಕ್ರೀನ್ಶಾಟ್ ಹಿಡ್ದು ಮಾಡಿದ್ದೀನಿ. ಅಲ್ಲಿ ನೋಡಿ, ಇಲ್ಲಿ ಅಪ್ಗ್ರೇಡ್ ಯುವರ್ KYC ಅಂತ ತೋರಿಸ್ತಾ ಇದೆಯಲ್ಲ, ಅದನ್ನು ನೀವು ಕ್ರಾಪ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಕೆಲವ್ರಿಗೆ ಅದು ವೀಡಿಯೋ KYC ಅಂತ ಬಂದಿರುತ್ತೆ, ಅದೇ ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಇದೊಂದು ಸ್ವಲ್ಪ ಹಳೆಯದು ಇದು. ನಂತರ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆ ಗ್ರೀನಲ್ಲಿ, ಅದನ್ನು ಕ್ಲಿಕ್ ಮಾಡಿ. ವೆಯ್ಟ್ ಮಾಡಿ, ಕ್ಲಿಕ್ ಮಾಡಿದ್ದೀನಿ. ನಂತರ ಆಟೋಮೆಟಿಕ್ಕಾಗಿ ಅದು ನಿಮ್ಮ ಕಂಪ್ಲೇಂಟು ರೈಸ್ ಆಗುತ್ತೆ. ನಿಮಗೆ ಅವರು ಇಮೇಲ್ ಮುಖಾಂತರ, ಇಲ್ಲಾಂದರೆ ನೀವು ರಿಜಿಸ್ಟರ್ಡ್ ಮೊಬೈಲ್ ಕೊಟ್ಟಿರ್ತಾರಲ್ಲ ಅದಕ್ಕೆ ನಿಮಗೆ ಆ ವೀಡಿಯೋ KYC ಮಾಡೋ ಲಿಂಕ್ನ ಕಳಿಸ್ತಾರೆ. ಆ ಲಿಂಕ್ ಮುಖಾಂತರ ನೀವು ಅದನ್ನ ಲಿಂಕ ಓಪನ್ ಮಾಡಿಕೊಂಡು ವೀಡಿಯೋ KYC ಮಾಡಬೇಕಾಗತ್ತೆ. ವೀಡಿಯೋ KYC ಆದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ಎಲ್ಲ ವೆರಿಫಿಕೇಷನ್ ಆದ ನಂತರ APS ಮತ್ತು ವಿತ್ಡ್ರಾಲು ಮತ್ತು ಪಾನ್ ಕಾರ್ಡು ಎನಿ ಸರ್ವಿಸಸ್ನ ನೀವು ಇದರಲ್ಲಿ ಬಳಸ್ಬೋದು. ವೀಡಿಯೋ KYC ಕಂಪಲ್ಸರಿ ಒನ್ ಟೈಮ್ ನೀವು ಮಾಡಲೇಬೇಕಾಗುತ್ತೆ. ವೀಡಿಯೋ KYCನಾದ್ರು ಮಾಡಿ, ಇಲ್ಲಾಂದರೆ ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ನಿಮ್ಮ ಹತ್ತಿರದ ಇಲ್ಲಿ ಕೆಳಗಡೆ ಬಂದು ನೀವು ಅಲ್ಲಿ ಹೆಲ್ಪ್ ಅಂತ ಇದೆ, ಆ ಹೆಲ್ಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸೇಲ್ಸ್ ಮ್ಯಾನೇಜರು ಮತ್ತು ಯಾರು ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರ ನಂಬರ್ನ ಶೋ ಮಾಡುತ್ತೆ. ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಕೂಡ ಅವರು ನಿಮ್ಮ ಇರೋ ಜಾಗಕ್ಕೆ ಬಂದು ಅವರು ಕೂಡ ಅವರು ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಮುಖಾಂತರ ನಿಮಗೆ KYC ಮಾಡಿಕೊಡ್ತಾರೆ. ಇದು ಬೆಸ್ಟ್. ಇದು ನೀವು ವೀಡಿಯೋ KYC ಮಾಡೋದಕ್ಕಿಂತ ವೀಡಿಯೋ KYC ಮಾಡಬೇಕು ಅಂದರೆ ಪಾನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ಮತ್ತು ನಿಮ್ಮ ಫೋಟೋ, ಅಂದರೆ ನೀವು ಲೈವಲ್ಲಿ ಇರ್ತೀರಾ ಅಷ್ಟನ್ನು ಕೊಟ್ಟು KYC ಮಾಡಬೇಕಾಗತ್ತೆ ವೀಡಿಯೋ KYCನ. ಬಟ್ ಇವ್ರ ಹತ್ರನೂ ಕೂಡ ಅಷ್ಟೇ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ನಿಮ್ಮ ಫೋಟೋ ಅಂದರೆ ಲೈವ್ ಫೋಟೋನ ಕೊಟ್ಟು KYC ಮಾಡಿದ ನಂತರ ಸಕ್ಸಸ್ಫುಲ್ಲಾಗಿ ವೆರಿಫಿಕೇಷನ್ ಆಗಿ ನೋಡಿ, ಈಗ ಲಾಗಿನ್ ಆಗ್ತದೆ. ಡೈಲಿ ರಿಟೇಲರ್ ವೆರಿಫಿಕೇಷನ್ ಅಂತ ಕಾಣುತ್ತೆ, ಅಲ್ಲಿಗೆ ನಿಮ್ಮ ಆಧಾರ್ ನಂಬರ್ ಹಾಕಿ ಓಕೆ ಮಾಡಿದ್ರೆ ಲಾಗಿನ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ ಸಣ್ಣ ವಿಡಿಯೋ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು
ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.